ಜಯಂತ್ಯೋತ್ಸವನ ನಾವೇನು ಆಚರಣೆ ಮಾಡ್ತಾ ಇದ್ದೇವೆ ಬಹುಶಃ ತಡವಾಗಿ ಬಂದೆ. ಇಲ್ಲಿ ಈ ಸಭೆಯಲ್ಲಿ ನಾನು ಬಂದ ಮೇಲೆ ರಮೇಶ್ ಗೌಡ್ರು ಮಾತಾಡಿದ್ದು, ಅಂದಾನಿ ಮಾತಾಡಿದ್ದು ಇಬ್ಬರದು ನೋಡಿ, ಇಬ್ಬರ ಭಾವನೆಗಳು. ಇಲ್ಲಿ ನಾವಿವತ್ತು ಕಾರ್ಯಕ್ರಮ ಮಾಡ್ತಿರೋದು ಅಂಬೇಡ್ಕರ್ ಅವ್ರ ಬಗ್ಗೆ. ಅಂಬೇಡ್ಕರ್ ಅವರ ವಿಷಯ ಬಿಟ್ಬಿಟ್ಟು ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ಇದೆ. ನೀವು ಇಲ್ಲಿ ಭಾಷಣ ಮಾಡಿದ್ರೆ ಅವ್ರಿಗೇನು ನಾವು ಗೌರವ ಕೊಡ್ತೀವಿ, ಇದನ್ನ ನಾವೆಲ್ಲರೂ ಅರ್ಥ ಮಾಡ್ತೇವೆ. ಇವತ್ತು ನಾನು ಮುಖ್ಯಮಂತ್ರಿ ಆಗೋದು ಮುಖ್ಯ ಅಲ್ಲ. ಈಗಾಗಲೇ 2 ಬಾರಿ ಈ ರಾಜ್ಯದಲ್ಲಿ ಭಗವಂತನ ಒಂದು ಆಶೀರ್ವಾದದಿಂದ, ನಮ್ಮ ಕಾರ್ಯಕರ್ತರ ದುಡಿಮೆಯಿಂದ 2 ಬಾರಿ ಮುಖ್ಯಮಂತ್ರಿ ಬಹುಮತ ಇಲ್ಲದೆ ಇದ್ರೂ ಆಗಿದ್ದೇನೆ. ಈಗ ನೆನ್ನೆ ಬೇರೆ ನಮ್ಮ ಮಾಧ್ಯಮದ ಸ್ನೇಹಿತರುಗಳು ಏನೋ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಲಿಕ್ಕೆ ಇಲ್ಲಿ ಏನೋ ಬರ್ತಾ ಇದ್ದಾನೆ ಅಂತಕ್ಕಂಥದ್ದು ಒಂದು ವಾತಾವರಣ ನಮ್ಮ ಸ್ನೇಹಿತರುಗಳು, ಅವ್ರಿಗೂ ಆಸೆ ಇದೆ, ಗೊತ್ತಿದೆ ನನಗೆ. ನನ್ನ ಬಗ್ಗೆ ಅವ್ರು ಏನ್ ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತು ನನಗೆ. ಬೇಗ ಬರಬೇಕು ಅನ್ನೋದು ಅವರಲ್ಲೂ ಇದೆ. ಆದ್ರೆ ಒಂದ್ ಹೇಳ್ತೀನಿ, ನಾನು ಕರ್ನಾಟಕಕ್ಕೆ ಇತ್ತೀಚೆಗೆ ಬರ್ತಾ ಇರೋದು, ಇನ್ನ ಮುಂದಿನ ದಿನಗಳಲ್ಲಿ ಹಲವಾರು ಚುನಾವಣೆಗಳಿದೆ. ಉದಾಹರಣೆಗೆ ಮೊನ್ನೆ ನೀವು GBA ಸಭೆ ಮಾಡಿದ್ರಿ. ಆ GBA ಸಭೆ ಮಾಡಿದ್ದು ಬೆಂಗಳೂರು ನಗರದಲ್ಲಿ ಈ 5 ಪಾಲಿಕೆಗಳನ್ನ ಏನ್ ಮಾಡ್ಕೊಂಡಿದ್ದಾರೆ, ಚುನಾವಣೆ ಯಾವ ಸಂದರ್ಭದಲ್ಲಿ ಬರ್ಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನೀವು ಪಕ್ಷದ ಸಂಘಟನೆಗೆ ಬಹುಶಃ ಈ ಸಭೆಯ ಅಂಬೇಡ್ಕರ್ ಅವರ ಜಯಂತಿಯ ಉತ್ಸವದಲ್ಲೇ ನಾನು ನಿಮಗೆ ವಿಶೇಷವಾಗಿ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರುಗಳಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೀನಿ. ಅತ್ಯಂತ ಅದ್ಭುತವಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀನಿ.